ನಮಸ್ಕಾರ. ಶರಣಾರ್ಥಿ. ಇಂದಿನ ಸಂವಾದದಲ್ಲಿ ಭಾಗವಹಿಸುತ್ತಿರುವ ಶಿವಸ್ವರೂಪಿಗಳಾದ ನಿಮಗೆಲ್ಲ ಸ್ವಾಗತ. ನಾವು ಅಕ್ಕಮಹಾದೇವಿಯರ ಒಂದು ವಚನ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದೇವೆ. ಇದುವರೆಗೂ ನಾವು ತಿಳಿದುಕೊಂಡ ವಿಷಯಗಳು ಇಷ್ಟು. ಮೊದಲ ಸಾಲು ಕೂಲ ತುದಿಯ ಕೂಡಗ, ಇದನ್ನ ಚಿತ್ರ ಇಲ್ಲಿ ವಿವರಿಸುತ್ತೆ. ಕೋಡಗ ಮತ್ತು ಜೀವಕೋಶ ಎರಡೂ ಒಂದೇ ಪದ ಅನ್ನುವಂಥ ಒಂದು ಕನ್ಕ್ಲೂಷನ್ಗೆ ನಾವು ಬಂದಿದ್ದೀವಿ. ಎರಡನೇದ್ದು ನೇಣ ತುದಿಯ ಬೊಂಬೆಯಂತೆ. ಈ ಚಿತ್ರ ಈ ವಿಷಯವನ್ನ ವಿವರಿಸುತ್ತದೆ. ನಾವು ಯಾವುದೇ ಚೀಲಿ ತೆಗೆದುಕೊಂಡ್ರು ಅದು ಒಂದು ಸುಂದರವಾದ ಬೊಂಬೆ, ಅದರಲ್ಲಿ ಮುಖ್ಯವಾಗಿ ಅದು ಪ್ರೋಟೀನಿಂದ ಮಾಡಿದಂಥ ಸುಂದರವಾದ ಬೊಂಬೆ ಅಂತ ನಾವು ಇದುವರೆಗೂ ತಿಳಿದುಕೊಂಡಿದ್ದೀವಿ. ಆನಂತರ ಚನ್ನಮಲ್ಲಿಕಾರ್ಜುನ ಅರಿಯಲು ಪ್ರಯತ್ನ ಮಾಡ್ತಾ ಚನ್ನಮಲ್ಲಿಕಾರ್ಜುನ ತಿಳ್ಕೊಳ್ಳಿಕ್ಕೆ 3 ತತ್ವಗಳು ಬೇಕು ಎನ್ನುವುದನ್ನು ಅರಿತಿದ್ದೇವೆ. ಮೊದಲನೇ ತತ್ವ ವಸ್ತು. ಇದು ಇಡೀ ಅನಂತ ವಿಶ್ವ ಸ್ಟ್ರಿಂಗ್ಸ್ ಅನ್ನುವಂಥ ಒಂದು ನಾದ ಬಿಂದು ಕಳಾತೀತ ಗುಣಧರ್ಮಗಳಂಥ ಒಂದೇ ಒಂದು ವಸ್ತುವಿನಿಂದ ಆಗಿದೆ ಅನ್ನೋದನ್ನು ಇಲ್ಲಿ ಅರಿತಿದ್ದೇವೆ. ಇನ್ನು ಎರಡನೇ ತತ್ವ ಶಕ್ತಿ. ಈ ವಿಶ್ವ ನೃತ್ಯ ಮಾಡುವ ಶಕ್ತಿಗಳ ತರಂಗಗಳ ಸಮುದಾಯ ಅಂತ ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೀವಿ. ಆ ನಂತರ ಮೂರನೇ ತತ್ವ ಕ್ಷೇತ್ರ. ನಾವು ಇದುವರೆಗೆ ಅರ್ಥ ಮಾಡಿಕೊಂಡಿದ್ದು ಈ ವಿಶ್ವದಲ್ಲಿ ಇರೋದು ಒಂದೇ ಒಂದು ವಸ್ತು, ಆಮೇಲೆ ಈ ಒಂದೇ ಒಂದು ಶಕ್ತಿ. ಆ ಶಕ್ತಿಯ ಕ್ಷೇತ್ರ, ಅದಕ್ಕೆ ನಾವು ಐಕ್ಯ ಕ್ಷೇತ್ರ ಅಥವಾ ಯುನಿಫೈಡ್ ಫೀಲ್ಡ್ ಅನ್ನೋದನ್ನ ಇದೆ ಅಂತ ಶರಣ ಒಪ್ಕೊಂಡಿದ್ದಾರೆ. ಇವು 3 ಒಂದಾಗಿ ಇದ್ದಾಗ ಅದಕ್ಕೆ ನಾವು ದೇವ ಅಥವಾ ಚನ್ನಮಲ್ಲಿಕಾರ್ಜುನ ಅಂತ ಕರಿತೀವಿ ಅನ್ನೋದು ತಿಳ್ಕೊಂಡಿದ್ದೀವಿ. ಈಗ ನಮಗೆ ಬರುವ ಪ್ರಶ್ನೆ, ಈ ಚನ್ನಮಲ್ಲಿಕಾರ್ಜುನ ಜೀವಿ ಎಂಬ ಈ ಒಂದು ಯಂತ್ರವನ್ನ ಅದೇಗೆ ಚಾಲನೆ ಮಾಡ್ತಾನೆ? ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಆಡಿದನಯ್ಯ ನೀನಾಡಿಸಿದಂತೆ ಅಂತ ಹೇಳುವಂತ ಒಂದು ವಚನ ಭಾಗವನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಮಗೆ ಚನ್ನಮಲ್ಲಿಕಾರ್ಜುನ ಬಗ್ಗೆನೂ ಗೊತ್ತಿದೆ, ಆ ಯಂತ್ರ ಜೀವಿಯ ಬಗ್ಗೆಯೂ ಗೊತ್ತಿದೆ. ಆದ್ರೆ ಅವು ಎರಡೂ ನಡುವೆ ಅದು ಹೇಗೆ ಹೊಂದಾಣಿಕೆ ಇದೆ, ಅದು ಹೇಗೆ ಚನ್ನಮಲ್ಲಿಕಾರ್ಜುನ ಆ ಯಂತ್ರಕ್ಕೆ ಸಂದೇಶ ರವಾನೆ ಮಾಡ್ತಾನೆ, ಅದು ಹೇಗೆ ಆ ಯಂತ್ರ ಆ ಸಂದೇಶದಂತೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಸರಳವಾದ ಪ್ರಶ್ನೆ ಇದೆ. ನಮಗೆ ಗೊತ್ತು, ಮನುಷ್ಯನ ದೇಹದಲ್ಲಿ ಈ ಬ್ರೈನ್ ಇದು ಬಹಳ ಮುಖ್ಯವಾದದ್ದು. ಒಂದು ವೇಳೆ ಈ ಮಾನವ ದೇಹದಿಂದ ಈ ಮಿದುಳನ್ನು ತೆಗೆದ್ರೆ ಏನಾಗುತ್ತೆ ಅನ್ನುವಂಥ ಒಂದು ಸರಳವಾದ ಪ್ರಶ್ನೆ. ಇದಕ್ಕೆ ಉತ್ತರ ನೀವು ಸರಳವಾಗಿ ಹೇಳ್ತೀರಿ, ಅದು ಸಾವಿನಲ್ಲಿ ಪರಿಣಮಿಸುತ್ತೆ. ಮಾನವ ದೇಹದಿಂದ ಮಿದುಳನ್ನು ತೆಗೆದ್ರೆ ಸಾವಾಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದರಿಂದ ನಮಗೆ ಗೊತ್ತಾಗೋದು, ಈ ಮನುಷ್ಯನನ್ನ ನಿಯಂತ್ರಿಸೋದು ಮೆದುಳು, ಮಾನವನ ಮೆದುಳು ನಿಯಂತ್ರಣ ಕೇಂದ್ರ. ಮಾನವನ ನಿಯಂತ್ರಿಸುವಂಥದ್ದು ಯಂತ್ರ ಅಥವಾ ಈ ಸಿಸ್ಟಮ್ ಈ ಮೆದುಳಿನಲ್ಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈ ಸ್ವಲ್ಪ ಇದನ್ನೇ ಡಾಕ್ಟರ್ ಬ್ರೂಸ್ ಲಿಪ್ಟನ್ ಅವರ ಒಂದು ಭಾಷಣದ ಭಾಗವನ್ನು out of any living organism, what is the immediate and necessary consequence of that action? Death. Absolutely, it's going to die. I'll ask you a simple ಈಗ ಮುಂದಿನ ಪ್ರಶ್ನೆ,
ಜೀವಕೋಶದಿಂದ ಕೋಶ ಕೇಂದ್ರವನ್ನು ತೆಗೆದ್ರೆ ಏನಾಗುತ್ತೆ? ಕೋಶ ಕೇಂದ್ರದಿಂದ ಈ ಒಂದು ಕೋಶ ಕೇಂದ್ರವನ್ನ ಜೀವಕೋಶದಿಂದ ತೆಗೆದ್ರೆ ಏನಾಗುತ್ತೆ? Cell without nucleus lives normally for a long time. ನಮಗೆ ಗೊತ್ತು, ನಾವು ಈಗ ತಿಳ್ಕೊಂಡಿದ್ದೀವಿ ಈ ಕೋಶ ಕೇಂದ್ರದಲ್ಲಿ ಜೀನ್ಸ್ ಇರುತ್ತೆ. ನಮ್ಮೆಲ್ಲ ಬೆಳವಣಿಗೆಗಳಿಗೆ, ನಮ್ಮೆಲ್ಲ ವ್ಯವಹಾರಗಳಿಗೆ ಈ ಜೀನ್ಸ್ ಮುಖ್ಯ ಕಾರಣ ಅಂತ ನಾವು ತಿಳ್ಕೊಂಡಿದ್ದೀವಿ. ಆದರೆ ಇಲ್ಲಿ ಒಂದು ವಿಚಿತ್ರ ನಡೆಯುತ್ತೆ. ಈ ಜೀನ್ಸ್ಗಳಿಲ್ಲದೆ ಈ ಜೀವಕೋಶ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುತ್ತೆ, ಎಲ್ಲ ಕೆಲಸಗಳು ನಡೆಯುತ್ತೆ. ಇಲ್ಲಿ ವಿಚಾರ ಮಾಡುವಂಥ ಒಂದು ಮಹತ್ವದ ಅಂಶ ಇದೆ. ಜೀವಕೋಶವನ್ನು ನಿಯಂತ್ರಿಸುವ ಭಾಗ ಯಾವುದಾಗತ್ತೆ? ಕೋಶ ಕೇಂದ್ರ ಜೀವಕೋಶವನ್ನು ನಿಯಂತ್ರಿಸಲು ಅನ್ನೋದು ಗೊತ್ತಾಯ್ತು ಈಗ. ಹಾಗಾದರೆ ಯಾವುದು ಈ ಜೀವಕೋಶವನ್ನು ನಿಯಂತ್ರಿಸುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಅದು ಉತ್ತರ ಕೋಶ ಕೇಂದ್ರ ಜೀವಕೋಶದ ನಿಯಂತ್ರಕವಲ್ಲ. ಜೀನ್ಸ್ ಡು ನಾಟ್ ಕಂಟ್ರೋಲ್ ಬಯಾಲಜಿ. ಇಲ್ಲಿ ಒಂದು ವಿಡಿಯೋ ಕೇಳಿದ ಮೇಲೆ ನಮಗೆ ಉತ್ತರ ನೋಡಿದ ಮೇಲೆ ಉತ್ತರ ಸಿಗುತ್ತೆ. So what happens if I go to the cell and take the nucleus out of the cell? Well, if the nucleus is the brain of the cell, by definition, the cell's going to die. Here's the reality. I remove the brain from any organism and the organism dies. But if I go to the nucleus and remove the nucleus from the cell is totally unaffected by it. A cell can live for 2 or more months with no genes in it at all. And it's not just sitting there, it's doing everything it was doing before we took the nucleus out. It's moving around, it's communicating with other cells, it's eating, it's growing, it's able to eliminate waste and build up its structure. It recognizes toxins and moves away from them, recognizes food, moves toward death. Basically, what am I telling you? I take all the genes out of the cell and I alter the behavior in no way. Meaning this, by definition, the nucleus cannot be the controlling center of the cell because the cell still has control with no nucleus. Well, wait, I took all the genes out and the cell still has behavior. The bottom line is that the genes do not control biology. So what happened? ಈಗ ನಮಗೆಲ್ಲ ವಿಷಯ ವಿವರಣೆ ಮಾಡಿದವರು ಡಾಕ್ಟರ್ ಬ್ರೂಸ್ ಎಚ್ ಲಿಫ್ಟನ್ ಅವರು. He produced breakthrough studies in the cell membrane, which revealed that this outer layer of the cell was organic homologue of a computer chip, the cell's equivalent of a brain. ಇವರು ಬ್ರೂಸ್ ಎಚ್ ಲಿಪ್ಟನ್ ಅವರು, ಇವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ, ಅವು ಜನಪ್ರಿಯವೂ ಆಗಿದೆ. ಇವರು ಪ್ರಸ್ತುತಪಡಿಸಿದಂಥ ವಿವರ, ಈ ಹೊರ ಪದರು, ಅದು ಸೆಲ್ ಮೆಂಬ್ರೇನ್, ಇದು ಮನುಷ್ಯನ ಬ್ರೈನ್ ಮಾಡುವಂಥ ಎಲ್ಲ ಕೆಲಸಗಳನ್ನು ಅದು ಮಾಡುತ್ತೆ ಅಂತ. Between 1987 and 1992, revealed that the environment operating through the membrane controlled the behavior and physiology of the cell, turning genes on and off. ಇವರ ಮುಖ್ಯವಾದ ಸಂಶೋಧನೆ ಪರಿವಾರಣ ಅಂದ್ರೆ ಹೊರಗಿರ್ತಕ್ಕಂಥ ಎನ್ವೈರನ್ಮೆಂಟ್ದಿಂದ ಬರುವಂಥ ಸಿಗ್ನಲ್ಸ್ ಈ ಒಂದು ಸೆಲ್ನ ಕಂಟ್ರೋಲ್ ಮಾಡುತ್ತೆ ಅಂತ ಅವರು ಕಂಡುಹಿಡಿದ್ರು. ಅದರ ವಿವರ ನಾವು ಅರಿಯೋಣಂತೆ. ಅವರ ಪ್ರಕಾರ ಕೋಶ ಕೇಂದ್ರ ಜೀವಕೋಶದ ನಿಯಂತ್ರಕ, ಸೆಲ್ ಮೆಂಬ್ರೇನ್, ಇದು ಒಂದು ಚಿತ್ರ ಇದೆ ನೋಡಿ, ಇದು ಈ ಕೋಶದ ಹೊರಪದರು, ಇದಕ್ಕೆ ಸೆಲ್ ಮೆಂಬ್ರೇನ್ ಅಂತೀವಿ. ಈ ಸೆಲ್ ಮೆಂಬ್ರೇನ್ ಅದರ ಚಿತ್ರ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಈ ಸೆಲ್ ಮೆಂಬ್ರೇನ್ ಮೇಲೆ ಇದು ಆಂಟೆನಾದಂಥ ಅನೇಕ ಲಕ್ಷಾಂತರ ರಚನೆಗಳಿದೆ. ಒಂದು ಸೆಲ್ ನಿಮಗೆ ಗೊತ್ತು, ಅತಿ ಸೂಕ್ಷ್ಮವಾದ ಒಂದು ಜೀವಿ.
ಆ ಜೀವಕೋಶದ ಈ ಹೊರಪದರಿನ ಮೇಲೆ ಸಣ್ಣ ಸಣ್ಣ ಆಂಟೆನಾಗಳಿದೆ. ಈ ಆಂಟೆನಾಗಳು ಹೊರಗಿಂದ ಬರತಕ್ಕಂಥ ಸಂಜ್ಞೆಗಳನ್ನು ಹಿಡಿದಿಟ್ಟು ಈ ಜೀವಕೋಶವನ್ನು ನಿಯಂತ್ರಿಸುತ್ತದೆ. ಈ ಜೀವಕೋಶ ಬದುಕುವುದು, ಅದು ಬಾಳುವುದು, ಅದು ಕೆಲಸ ಮಾಡುವುದು ಎಲ್ಲ ಈ ಹೊರಗಿನಿಂದ ಬರ್ತಕ್ಕಂಥ ಈ ಒಂದು ಸಂಜ್ಞೆಗಳ ಮೇಲೆ ಅನ್ನೋದನ್ನು ಅವರು ಸಿದ್ಧಪಡಿಸಿದರು. ಆ ಒಂದು ವಿವರಣೆ ಇಲ್ಲಿ ನೀವು ನೋಡಬಹುದು. There are switches, like light switches built into the membrane. And the significance of these switches, as you can see in this picture of a cartoon of the surface of the cell, they're called receptors on the skin of the cell. Do you have receptors? Think about it. Do you have any receptors? Come on. Eyes, ears, nose, taste, touch, pain, pressure, temperature. Where do you think your receptors are found? In your skin. You and the cell are exactly the same in this regard. So the receptor has a sugar antenna, which is reading the environment, just like television antennas, reading signals of what's going on, and a protein that takes that signal and carries it inside the cell. I said, well, what does it look like, this receptor switch? Well, this is a little piece of the membrane I cut out. And I show you here is a switch, a light switch. It has two parts to it. The receptor, which has the antenna reading the environment, and the effector, which is a protein that takes that signal and sends it inside the cell to control it. The receptor is stimulus. The effector is response. Stimulus, response. The cell's response is due to the stimuli. Where do the stimuli come from? The environment. I say, well, how does it work? Well, basically, it's a very simple understanding. The switch with the receptor is scanning around. There's a connector protein. Look at the shape of the connector protein and look at the shape of the blue receptor. They don't match, so I can't connect the switch. But when a signal from the environment shows up, it changes the shape of the receptor, and that connects it to the effector, and the effector sends a signal inside the cell. When the signal goes away, the switch is broken. So now nothing's happening till a new signal shows up, connects the stimulus to the response, and that response goes inside the cell and controls behavior. This is a typical switch. This is what the switch looks like, the receptor on the left and the effector on the right. And I'm going, okay, say, what's the function of the receptor? What's the function of your eyes, ears, nose, the taste? What's the function of that? Function, I just want to say, I should have added that. This is, I show you one switch. There are 100,000 receptors on the surface. So a cell is responding to 100,000 pieces of information coming in every second. I say, function of the receptor, awareness of the environment. Yeah, eyes, ears, nose, let me know what's going on in the environment. I say, yeah, but what's the function of the the effector? Oh, that's the one that sends the physical signal inside the cell to control the function. So if I define the switch in a different way, I would say a switch represents awareness of the environment through a physical sensation. You go, well, that's better than integral membrane protein complex, blah, blah, blah. I said, but I can shorten it even better because there's a word, a single word in the dictionary that defines that switch. I said, what's that word? Perception. Perception. Awareness of the elements of the environment through physical sensation. And all of a sudden I say, what is the name of the switch that controls your biology? Perception. Why is that relevant? Because you have perception and you can change your perception. And as you change your perception, you change the function of the switches. You control your biology by the way you see the world. And it goes through perception. And it's so wonderful because not all your perceptions are accurate. Yet your perceptions still control your biology, whether they're accurate or they're false, they still control your biology. So a simple way of saying, what's the name of the switch? It's belief.